ನಿಮ್ಮ ಮನೆ ಫಂಕ್ಷನ್ ಎಷ್ಟು ಗಂಟೆಗೆ ಇರೋದು? ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಶುರು ಆಗುತ್ತೆ. ಸರಿ, ಅಷ್ಟರಲ್ಲಿ ಇಲ್ಲಿಂದ ಹೊರಡುವಂತೆ ಬಾ. ಸುಮ್ಮನೆ ಬೆಸ್ಟ್ ಫ್ರೆಂಡು ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀಯ. ನಿನ್ನ ಮಾತೆಲ್ಲ ನಿಜ ಅಂತ ನಂಬೇಕಾದ್ರೆ ನೀನು ಇಲ್ಲಿಗೆ ಬರಬೇಕು ಅಷ್ಟೇ. ನಾನು ಈಗಲೇ ಲೊಕೇಶನ್ ಕಳಿಸ್ತೀನಿ. ಬೇಗ ಬಂದರೆ ಬೇಗ ಹೋಗ್ಬೋದು. ಸತ್ಯ, ಅಕ್ಕ ಬಂದು ನಮ್ಗೆ ಕಾಯ್ತಿರೋ ತರ ಇದೆ. ನಮಸ್ಕಾರ ಅಕ್ಕ. ಗುಡ್, ಬೇಗನೆ ಬಂದಿದ್ಯಾ? ಇನ್ನೇನ್ ಮತ್ತೆ ಅಷ್ಟೊಂದು ಅರ್ಜೆಂಟಾಗಿ ಫೋನ್ ಮಾಡಿದ್ರೆ ನನ್ಗೆ ಎಷ್ಟು ಇಂಪಾರ್ಟೆಂಟ್ ಕೆಲಸ ಬಿಟ್ಟು ಎಲ್ಲ ಬಿಟ್ಬಿಟ್ಟು ಎದ್ದೋ ಬಿದ್ದು ಅಂತ ಓಡ್ ಬಂದ ಗೊತ್ತಾ? ಹಲೋ. ಸತ್ಯ, ನನ್ನನ್ನ ಯಾಕೆ ಅರ್ಜೆಂಟ್ ಕರೆದೆ? ನಾನು ಬೇಗ ಹೋಗ್ಬೇಕು. ಕಿರಿಯಣ್ಣ, ನಾನು ಕರೆಸ್ತೀನಿ ಅಂತ ಹೇಳಿದ್ನಲ್ಲ, ಅದು ಇವನೇ. ಓ ಬಾಮೈತಾ, ಯಾರೋ ಇದು ಟಾಪ್ ಟು ಬಾಟಮ್ ನೋಡ್ತಾ ಇದ್ದಾನೆ. ಬಟ್ಟೆ ಏನು ಸರಿ ಇಲ್ವಾ? ಇಲ್ಲ ಬಾಮೈತಾ, ಕುರಿನ ಕೊಂಡ್ಕೋಬೇಕಾದ್ರೆ ಕಟ್ಟಕ್ರು ಕುರಿ ನಿಂಗೆ ನೋಡೋದು. ನೀನು ಕುಬ್ಬಿರೋ ಕುರಿ ಥರನೇ ಸಖತ್ತಾಗಿ ಕಾಣ್ತಿರ್ಬೇಕು ಅವ್ರ ಕಣ್ಣಿಗೆ. ಆಯ್ತಾ? ಸತ್ಯ, ಯಾರು ಇವರು? ನನ್ನನ್ನು ಯಾಕೆ ಹೀಗೆ ನೋಡ್ತಾ ಇದ್ದಾರೆ? ಸತ್ಯ, ಇವನು ಜಾತ್ರೆ ಥರ ಡ್ರೆಸ್ ಹಾಕಿದ್ದಾನೆ. ಏನೋ ಜಾತ್ರೆ ಬಟ್ಟೆನಾ? ಇಂಪೋರ್ಟೆಡ್ ಬ್ರ್ಯಾಂಡ್ ಸೂಟ್ ಇದು. ಇವನಿಗೆ ಜಾತ್ರೆ ಬಟ್ಟೆ ಆಗೋಯ್ತಾ? ಇವನಿಂದ ಕೆಲಸ ಆಗುತ್ತೆ ಅಂತೀಯಾ? ಖಂಡಿತ ಕೆಲಸ ಆಗುತ್ತೆ ಗಿರಿಯಣ್ಣ. ಸರಿ, ಕರ್ಕೊಂಡು ಬಾ. ಸತ್ಯ, ಏನದು ಜಾತ್ರೆ ಅಂದ್ರೆ? ಬಮ್ಮಿದ ಇನ್ನೂ ಅರ್ಥ ಆಗ್ಲಿಲ್ವಾ? ಅಕ್ಕ ಬಂದು ತಮ್ಮನ ಜಾತ್ರೆಲಿ ಅರಾಜಕೋ ಪ್ಲಾನ್ ಮಾಡಿರ್ಬೇಕು. ಏಯ್, ನೀನ್ ಬಾಯ್ ಮುಚ್ಚು. ಅಮೂಲ್ ಬೇಬಿ, ನೀನ್ ಬಾ ನನ್ನ ಜೊತೆ. ಎಲ್ಲಿಗೆ ಅಂತ ಮೊದಲು ಹೇಳು ಸತ್ಯ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಈಗ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇರೋದು ನೀನು. ಸುಮ್ಮನೆ ಪ್ರಶ್ನೆ ಕೇಳ್ಬೇಡ. ನಿನ್ಗೇನು, ನಿನ್ ಟೈಮಿಗೆ ಕಳಿಸ್ಕೊಡ್ತೀನಿ. ಬಾ ನನ್ನ ಜೊತೆ, ಬಾ. ಆಹಾ, ಕುತ್ಕೆಗೆ ಹಗ್ಗ ಹಾಕೊಂಡು ಹೇಳ್ಕೊಂಡು ಹೋದ್ರೇನು, ಕೈ ಹಿಡ್ಕೊಂಡು ಹೇಳ್ಕೊಂಡ್ರೇನು? ಈ ಸೀನ್ ನೋಡ್ತಿದ್ರೆ ಅರಾಜ್ ಹಾಕೋದು ಪಕ್ಕ ಅನ್ಸುತ್ತೆ. ಬಾಮೈದ, ನೀನು ಬಾರೋ. ನಾನಾ? ಏಯ್, ನೀನ್ ಅಲ್ಲೇ ಇರೋ. ನೀನ್ ಬಾ. ಯಾಕೆ? ಕೊಬ್ಬಿರೋ ಕುರಿ ನೀನಿರ್ಬೇಕಾದ್ರೆ ಈ ಪಿಲ್ಲೆ ಬರೀ ಯಾಕೆ ಅಂತ. ನಾನು ಬೇಡವಂತೆ, ನೀನು ಹೋಗು. ನೀನ್ ಬಾ ಬೇಗ. ಬಮ್ಮಿದ ಬೇಗ ಬಂದ್ಬಿಡು. ಅಮ್ಮಂಗೆ ಬೇರೆ ನಿನ್ನ ಬೇಗ ಕರ್ಕೊಬತ್ತೀನಿ ಅಂತ ಪ್ರಮಾಣ ಮಾಡಿದ್ದೀನಿ ಕಡ. ಇವರು ಸರ್ಸಮ್ಮಜ್ಜಿ. ಸರ್ಸಮ್ಮಜ್ಜಿನ? ಅವ್ರಿಗೆ ಏನಾಗಿದೆ? ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ. ಓಹ್, ಅದು ಓಕೆ ಸತ್ಯ, ಬಟ್ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ಯಾ? ನಾನು ಡಾಕ್ಟರ್ ಅಲ್ವಲ್ಲ. ಸದ್ಯಕ್ಕೆ ನೀನು ಅವ್ರ ಪಾಲಿಗೆ ಡಾಕ್ಟ್ರಿಗಿಂತ ಹೆಚ್ಚು. ಅಂದರೆ? ಡಾಕ್ಟ್ರು ಮೆಡಿಸಿನ್ ಕೊಡ್ಬೋದು, ಆದರೆ ಮನಃಶಾಂತಿ ಕೊಡೋದಕ್ಕಾಗಲ್ಲ. ಈಗ ಕೆಲಸ ನೀನು ಮಾಡಬೇಕು. ಸತ್ಯ, ಏನು ಹೇಳ್ತಾ ಇದ್ಯಾ? ಈ ಅಜ್ಜಿಗೆ ಮನಃಶಾಂತಿ ನಾನು ಇಲ್ಲಿಂದ ಕೊಡಲಿ? ನಮಗೆ ಮನಃಶಾಂತಿ ಇಲ್ಲವಲ್ಲ. ನಿನ್ನ ಯಾವ ಗಳಿಗೆಲಿ ಬೆಸ್ಟ್ ಫ್ರೆಂಡ್ ಆಗ್ತೀಯಾ ಅಂತ ಕೇಳಿದ್ನು. ಮನಃಶಾಂತಿ? ಅಜ್ಜಿ ಒಂದಕ್ಷರ ಓದಿಲ್ಲ ಅಂದ್ರು ಅವಳ ಹೆಸರು ಸರ್ಸಮ್ಮ. ಹೆಸರಿಗೆ ತಕ್ಕ ಹಾಗೆ ಎಷ್ಟೋ ಬಡ ಮಕ್ಕಳಿಗೆ ವಿದ್ಯೆಗೆ ಸಹಾಯ ಮಾಡಿದ್ದಾರೆ. ತಾನು ಮನೆ ಕೆಲ್ಸಕ್ಕೆ ಹೋಗಿ ತನಗೆ ಅಂತ ಏನೂ ಇಟ್ಕೊಳ್ದೆ ಮಕ್ಕಳು ಫೀಸ್ ಕಟ್ಟಿದ್ದಾರೆ. ತನ್ನ ಊಟದ ಬಗ್ಗೆನೂ ಯೋಚನೆ ಮಾಡದೆ ಎಷ್ಟೋ ಮಕ್ಕಳಿಗೆ ತುತ್ತು ಕೊಟ್ಟಿದ್ದಾರೆ. ಇವತ್ತಿಷ್ಟು ಜನ ಇದ್ದಾರಲ್ಲ, ಇವ್ರು ಯಾರು ಅಜ್ಜಿ ಸಂಬಂಧಿಕರಲ್ಲ. ಎಲ್ಲರೂ ಅಜ್ಜಿ ಕೈ ತುತ್ತು ತಿಂದು ಬೆಳೆದವರು. ಆದರೆ ವಿಪರ್ಯಾಸ ಏನಂದ್ರೆ, ಸಂಬಂಧಿಕರಲ್ಲದೆ ಇರೋ ಇವರು
ಈ ಅಜ್ಜಿ ಸುತ್ತಮುತ್ತ ಇದ್ದಾರೆ. ಸಂಬಂಧಿ ಅನ್ನಿಸ್ಕೊಂಡಿರೋ ಮೊಮ್ಮಗ ಎಲ್ಲೋ ದುಬೈಯಲ್ಲಿದ್ದಾನೆ. ಫೋನ್ ಮಾಡಿದ್ರೆ ಫೋನು ತೆಗಿತಿಲ್ಲ. ಅಜ್ಜಿಗೆ ಅವಳು ಸಾಯಕ್ಕೂ ಮುಂಚೆ ಮೊಮ್ಮಗನ್ನ ಒಂದೇ ಒಂದ್ಸತಿ ನೋಡ್ಬೇಕು ಅನ್ನೋ ಆಸೆ. ಅದಕ್ಕೆ ಅಜ್ಜಿ ಮೊಮ್ಮಗನಾಗಿ ನೀನು ಆಕ್ಟ್ ಮಾಡಬೇಕು. ಅವ್ರ ಜೊತೆ ಒಂದೆರಡು ಮಾತಾಡಬೇಕು. ನಾನು ಆಕ್ಟ್ ಮಾಡ್ಬೇಕಾ? ನೀನು ಸೀರಿಯಲ್ ಹೀರೋ ಅನ್ಕೊಂಡಿದ್ಯಾ? ಆಕ್ಟಿಂಗ್ ನಂಗೆ ಬರೋದು ಇಲ್ಲ, ನನ್ನ ಕೈಲಿ ಮಾಡೋಕ್ಕೂ ಆಗಲ್ಲ ಸತ್ಯ. ಅಮೂಲ್ ಬೇಬಿ, ನಾನು ನಿನಗೆ ಆಕ್ಟ್ ಮಾಡಿ ಆಸ್ಕರ್ ಅವಾರ್ಡ್ ಗೆಲ್ಲು ಅಂತ ಹೇಳ್ತಿಲ್ಲ. ಅಜ್ಜಿ ಹತ್ರ ಮೊಮ್ಮಗನಾಗಿ ಒಂದೆರಡು ಮಾತಾಡು ಅಂತ ಹೇಳ್ತಿದ್ದೀನಿ. ಅವಳ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನನಾದರೂ ಸಿಗುತ್ತೆ. ಕಡೆಗಾಲದಲ್ಲಿ ಅವಳ ಕನಸು ಈಡೇರ್ತು ಅನ್ನೋ ನೆಮ್ಮದಿನಾದರೂ ಇರುತ್ತೆ. ಸತ್ಯ, ಏನು ಆಟ ಆಡ್ತಾ ಇದೆಯಾ? ನೆಮ್ಮದಿ ಅಂತೆ, ಸಮಾಧಾನ ಅಂತೆ. ನಾನು ಅವ್ರ ಮೊಮ್ಮಗ ಅಂದಿದ ತಕ್ಷಣ ಅಜ್ಜಿ ಓ ಮೊಮ್ಮಗನೇ ಬಾ ಅಂತ ಮುದ್ದು ಮಾಡ್ತಾರ. ಕಣ್ ತೆಗ್ದ ತಕ್ಷಣ ಗೊತ್ತಾಗಲ್ಲ ನಾನು ಅವ್ರ ಮೊಮ್ಮಗಲ್ಲ ಅಂತ. ತಗದ್ ಪಾಟ್ ಅಂತ ಕಪಾಳಿಗೆ ಬಿಟ್ರೆ ಆಗಲ್ಲ, ಏನೂ ಆಗಲ್ಲ. ಅಜ್ಜಿ ಕಿವಿನೂ ಕೇಳಿಸಲ್ಲ, ಕಣ್ಣು ಸರಿಯಾಗಿ ಕಾಣಿಸಲ್ಲ. ಹೃದಯ ಮಾತ್ರ ಸಣ್ಣದಾಗಿ ಸದ್ ಮಾಡ್ತಿದೆ ಅಷ್ಟೆ. ಫಿಕ್ಸ್ ಆಗ್ಬಿಟ್ಟಿದ್ಯಾ? ಹೋಗಿ ಮಾತಾಡು. ನೀನು ಹೋಗು. ಸತ್ಯ, ದಿವ್ಯಾ, ಒಳ್ಳೇದಾಗಲಿ. ಇಲ್ಲಿ ಪುಟ್ಟ, ಒಳ್ಳೇದಾಗಮ್ಮ. ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ತಾಳಿನ ಇವ್ರ ಹತ್ರನೇ ಮಾಡಿಸೋದು. ಈ ತಾಳಿನೂ ಇವರೇ ಮಾಡಿಕೊಟ್ಟಿದ್ದು. ಕೋಟೆ ಮನೆತನದ ಹೆಣ್ಮಕ್ಳ ಕತ್ತಲ್ಲಿ ಈ ಕುಟುಂಬದವರು ಪೂಜೆ ಮಾಡಿ ಮಾಡಿಕೊಟ್ಟಿರುವಂಥ ತಾಳಿ ಹಾಕೊಂಡ್ರೆ ಶ್ರೇಯಸ್ಸು ಅಂತ ನಾವು ನಂಬಿರೋದು. ಅದು ಹಿಂದಿನಿಂದಲೂ ನಡ್ಕೊಂಬಂದಿರೋ ಪದ್ಧತಿ. ಅದು ಈಗಲೂ ಮುಂದುವರಿತಾ ಇದೆ. ತುಂಬ ಸಂತೋಷ ರಾಯರೇ. ಹಿರಿಯರು ಮಾಡಿರೋ ಆಚಾರ ವಿಚಾರಗಳೆಲ್ಲ ಎಲ್ಲರಿಗೂ ಒಳ್ಳೇದೇ. ಇನ್ನೊಂದ್ಸಲ ಕ್ಷಮಿಸಿ ಅಮ್ಮ, ನಾವೆಲ್ಲ ನಿಮ್ಮನ್ನು ಕಾಯಿಸ್ಬಿಟ್ವಿ. ಅಯ್ಯೋ, ಅವ್ರಿಗಿದೆಲ್ಲ ಏನು ಹೊಸದಲ್ಲ ಬಿಡಮ್ಮ. ಕರ್ದಿದ ತಕ್ಷಣನೇ ಬೆಳಗಾಗಕ್ಕೂ ಮುಂಚೆ ತಿಂಡಿನೂ ಇಲ್ಲೇ ಸಿಗತ್ತೆ ಅಂತ ಊರಿಗೆ ಮುಂಚೆನೆ ಓಡ್ ಬಂದು ನಿಂತ್ಕೊಂಡಿರ್ತಾರೆ. ಕೀರ್ತನ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ದೊಡ್ಡವ್ರು ಹೇಳ್ತಾರೆ. ನಾವಾಡೋ ಮಾತು ಮತ್ತೊಬ್ಬರಿಗೆ ಖುಷಿ ಕೊಡಬೇಕು, ನಮಗೂ ಮರ್ಯಾದೆ ತಂದು ಕೊಡಬೇಕು.